ಏನ್ ಮಾಡ್ತಾ ಇದ್ದೀರಾ ಇಬ್ರು? ಯಾವಾಗ ನೋಡಿದ್ರು ಈ ಟಿವಿ ಆನ್ ಮಾಡ್ಕೊಂಡು ರೇಸ್ ಆಡ್ಕೊಂಡು ಕೂತಿರ್ತೀರಾ. ಅಮ್ಮ, ಏ ನಾನ್ ಗೆದ್ದೆ ಏ ವೆಲ್ ಡನ್ ಮಗನೇ. ಆಯ್ತಾ ನಿಮ್ಮಿಬ್ಬರದು? ಬನ್ನಿ ಈಗ ಊಟ ಮಾಡೋಣ. ಹನಿ, ನೀವಿಬ್ರು ಎಷ್ಟು ವರ್ಷದಿಂದ ಈ ಆಟ ಆಡ್ತಾ ಇದ್ದೀರಾ? ನೀವಿಬ್ಬರಿಗೂ ಬೋರ್ ಏನಾಗಲ್ವಾ? ಖಂಡಿತ ಇಲ್ಲ. ಏನ್ ಅರ್ನಬ್? ಹಾ ಅಪ್ಪ. ಮತ್ತಿದು ಅರ್ನಬ್ನ ಫೇವ್ರೆಟ್ ಗೇಮ್. ಅವನಿದನ್ನ ಗ್ರೌಂಡ್ ಅಲ್ಲೂ ಆಡ್ತಾನೆ. ಹಾ ಗೊತ್ತು ನನಗೆ. ಆ ಶೆಲ್ಫ್ ಇಟ್ಟಿರೋ ಅಷ್ಟು ಟ್ರೋಫಿಗಳು ಮತ್ತೆ ಫೋಟೋಸ್ಗಳು ಇದನ್ನೇ ಹೇಳುತ್ತೆ ನನಗೆ. ಹೌದು ಅಮ್ಮ. ಅಪ್ಪ, ನಿಮ್ಗೊಂದ್ ವಿಷಯ ಗೊತ್ತಾ? ಈ ವರ್ಷದ ಆನ್ಯುವಲ್ ರೇಸ್ ನೆಕ್ಸ್ಟ್ ಮಂತ್ ಇರೋದು. ಗ್ರೇಟ್. ಈ ಸರಿ ನನ್ ಮಗ ಮತ್ತೊಂದ್ಸರಿ ಗೆಲ್ತಾನೆ, ಮತ್ತೆ ಟ್ರೋಫಿನೂ ತರ್ತಾನೆ. ಹೌದು ಅಪ್ಪ. ಹಾ ಸರಿ, ತಗೊಂಡ್ ಬರ್ತಾನೆ. ಈಗ ನೀವಿಬ್ರು ಊಟ ಮಾಡಿ. ಸ್ವಲ್ಪ ದಿನದ ನಂತರ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷದ ಆನ್ಯುವಲ್ ರೇಸ್ 2 ವಾರಗಳ ನಂತರ ಸ್ಕೂಲ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ. ಎಲ್ಲ ಮಕ್ಕಳು ತುಂಬಾನೇ ಪರಿಶ್ರಮ ಹಾಕಿ ಓಡ್ಬೇಕಾಗುತ್ತೆ. ಲಂಚ್ ಬ್ರೇಕ್ ನಲ್ಲಿ ಅರ್ನವ್ನ ಒಬ್ಬ ಗೆಳೆಯ ಅವನ ಹತ್ರ ಬಂದ. ಹಾಯ್ ಅಣ್ಣ, ಈ ವರ್ಷದ ಪ್ರಾಕ್ಟೀಸ್ ನೀನ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ? ಪ್ರಾಕ್ಟೀಸ್ ಯಾವ್ದಕ್ಕಾಗಿ? ರೇಸ್ಗೆ, ಇನ್ಯಾವ್ದಕ್ಕೆ? ನಿನಗನ್ಸತ್ತಾ ನನ್ಗೆ ಪ್ರಾಕ್ಟೀಸ್ ನ ಅವಶ್ಯಕತೆ ಇದೆ ಅಂತ? ನಾನು ಇಡೀ ಸ್ಕೂಲಲ್ಲೇ ಫಸ್ಟು. ನನ್ ಪಕ್ಕ ಕೂಡ ಒಬ್ರಿಗೂ ಬರೋದಕ್ಕಾಗೋದಿಲ್ಲ. ತಿಳಿತಾ? ನೀನ್ ಹೋಗು, ನಿನ್ಗೆ ಪ್ರಾಕ್ಟೀಸ್ ನ ಅವಶ್ಯಕತೆ ಇದೆ. ಆ ದಿನದಿಂದ ಚಿರಾಗ್ ಪ್ರತಿ ಲಂಚ್ ಬ್ರೇಕ್ ನಲ್ಲೂ ಸ್ಕೂಲ್ ಗ್ರೌಂಡ್ ಹತ್ರ ಹೋಗಿ ಓಡೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದ. ಮತ್ತೆ ಇಲ್ಲಿ ಅರ್ನವ್ ತನ್ನ ದುರಾಂಕಾರದಿಂದ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದ. ನೋಡ್ತಿದ್ದ ಹಾಗೆ ಚಿರಾಗ್ನ ಸ್ಪೀಡ್ ಜಾಸ್ತಿ ಆಗ್ತಿತ್ತು. ದಿನ ಹೇಗೆಲ್ಲ ಕಳೀತಿತ್ತು ಹಾಗೆಲ್ಲ ಚಿರಾಗ್ನ ಓಟ ಸ್ಪೀಡ್ ಆಗ್ತಾನೆ ಇರ್ತಾ ಇತ್ತು. ಒಂದಿನ ಅರ್ನವ್ ಹತ್ರ ತನ್ನ ಒಬ್ಬ ಗೆಳೆಯ ಬಂದ. ಅರ್ನಬ್, ನಿಂಗೊಂದ್ ವಿಷಯ ಗೊತ್ತಾ? ಚಿರಾಗ್ ನಿನ್ನ ಸೋಲ್ಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ ಗೊತ್ತಾ? ಹೌದಾ? ಸರಿ, ನಡಿ ನೋಡೋಣ ಅವನ್ನ. ಚಂದನ್ ಮತ್ತೆ ಅರ್ನವ್ ಸ್ಕೂಲ್ ಗ್ರೌಂಡ್ ಬಂದ್ರು. ಅಲ್ಲಿ ನೋಡು, ಅವನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ. ಇವಾಗಂತೂ ಅವನ ಸ್ಪೀಡ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ನನ್ಗೆ. ಮೋಸ್ಟ್ಲಿ ಅವನ್ ನಿನ್ನ ಸೋಲಿಸಬಹುದು. ಅವನು ಅದು ನನ್ನ ಸೋಲಿಸ್ತಾನ? ಮೈ ಫುಟ್. ನನ್ನ ಯಾರು ಸೋಲ್ಸಕ್ಕಾಗೋದಿಲ್ಲ. ನಿನಗೆ ನನ್ನ ಸ್ಪೀಡ್ ನೆನಪಿಲ್ಲ ಅನ್ಸುತ್ತೆ. ಆದ್ರೆ ನೀನಂತೂ ಪ್ರಾಕ್ಟೀಸೇ ಮಾಡಿಲ್ಲ. ನನ್ಗೆ ಪ್ರಾಕ್ಟೀಸ್ನ ಅವಶ್ಯಕತೆನೇ ಇಲ್ಲ. ಮತ್ತೆ ಅರ್ನವ್ ಅಲ್ಲಿಂದ ಕೋಪದಿಂದ ಹೊರಟೋದ. ಅರ್ನವ್ ಮನೆಗ್ ಬಂದ. ಮತ್ತೆ ಅವನು ಸೋಫಾ ಮೇಲೆ ತನ್ನ ಬ್ಯಾಗ್ ನ ಕೋಪದಿಂದ ಎಸ್ದ. ಬಂದ್ಯಾ? ಸರಿ, ಹೋಗಿ ಫ್ರೆಶ್ ಆಗಿ ನಾಷ್ಟ ಮಾಡುವಂತೆ. ಅರ್ನವ್ ಕೋಪದಲ್ಲಿದ್ದ. ಅವನು ಯಾವುದೇ ಉತ್ತರ ಕೊಡ್ಲಿಲ್ಲ. ಅರ್ನವ್ ಏನಾಯ್ತು ಕಂದ? ಅಮ್ಮ, ಚಂದನ್ ಹೇಳ್ತಾ ಇದ್ದ ಆ ಚಿರಾಗ್ ನನ್ನ ಸೋಲ್ಸ್ಬಿಡ್ತಾನೆ ರೇಸಲ್ಲಿ ಅಂತ. ಯಾಕಂತ ಅವನಾಗ ಹೇಳಿದ್ದು? ಯಾಕಂದ್ರೆ ಚಿರಾಗ್ ತುಂಬಾ ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಮತ್ ನಾನು ಇನ್ನೂ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಅರ್ನವ್, ಆ ಚಂದನ್ನು ಸರಿಯಾಗಿ ಹೇಳ್ತಿದ್ದಾನೆ. ಹಾಗಂದ್ರೆ ಚಿರಾಗ್ ನನ್ನ ಸೋಲ್ಸ್ಬೋದು ಅಂತ ನಿಮ್ಗೂ ಅನ್ಸುತ್ತಾ? ಹಾಗಲ್ಲ ಕಂದ, ನೀನಿನ್ನು ತುಂಬಾ ಟ್ಯಾಲೆಂಟೆಡ್. ನಿನ್ನ ಕಾಲಲ್ಲಿ ತುಂಬಾನೇ ಶಕ್ತಿ ಇದೆ. ನೀನ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಈ ಶಕ್ತಿ ಉಪಯೋಗಕ್ಕೆ ಬರೋದಿಲ್ಲ. ಅಮ್ಮ, ನಿಮ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಅರ್ನವ್ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ತನ್ನ ಕೋಣೆಯಲ್ಲಿ ಕೂತ್ಕೊಂಡಿದ್ದ. ಸಂಜೆ ಅವನಪ್ಪ ಬಂದ್ರು. ಅರ್ನಬ್, ನಿಮ್ಗೂ ಕೂಡ ನಾನು ಚಿರಾಗಿಂದ ಸೋಲ್ತೀನಿ ಅಂತ ಅನ್ಸ್ಬಿಟ್ಟಿದ್ರೆ ನೀವು ಕೂಡ ಇಲ್ಲಿಂದ ಹೋಗ್ಬಹುದು ಅಪ್ಪ. ನನ್ ಮಗನ್ನ ಯಾರು ಸೋಲ್ಸೋದಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ? ಡೌಟೇ ಇಲ್ಲ. ನನ್ ಮಗ ಎಲ್ಲರಿಗಿಂತ ತುಂಬಾನೇ ಸ್ಪೀಡ್. ಮತ್ತೆ ಚಂದನ್ ಮತ್ತೆ ಅಮ್ಮಂಗೆ ಆತರ ಏನಕ್ಕೆ ಅನ್ನಿಸ್ತು? ಸಾರಿ ಕಂದ, ಇನ್ ಮುಂದೆ ನಾನು ಯಾವತ್ತೂ ಈ ರೀತಿ ಹೇಳಲ್ಲ ನಿನ್ನೊಂದು ಸೋಲ್ತೀಯಾ ಅಂತ, ಸರಿನಾ? ಅರ್ನವ್ ತಂದೆ ಅವನ್ ಜೊತೆ ವಿಡಿಯೋ ಗೇಮ್ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಮತ್ತೆ ಅರ್ನವ್ ತಾಯಿ ಯೋಚಿಸೋಕೆ ಶುರು ಮಾಡ್ತಾರೆ. ಕಡೆಗೆ ರೇಸಿಂಗ್ ದಿನ ಬಂದೇ ಬಿಡ್ತು. ಎಲ್ಲ ಮಕ್ಕಳು ಮತ್ತೆ ಪೇರೆಂಟ್ಸ್ ಸ್ಕೂಲ್ ಗ್ರೌಂಡ್ ಹತ್ರ ಸೇರ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಅಪ್ಪ. ನನಗ್ ಗೊತ್ತು ನೀನ್ ಚೆನ್ನಾಗಿ ಮಾಡ್ತೀಯ. ಈಗ ಹೋಗು ಮತ್ತೆ ಗೆಲ್ಲು.
ಎಲ್ಲಾ ಮಕ್ಕಳು ರೇಸ್ ನಲ್ಲಿ ಭಾಗವಹಿಸೋಕೆ ರೇಸ್ ಟ್ರ್ಯಾಕ್ ನಲ್ಲಿ ನಿಂತಿದ್ರು. ಆಲ್ ದಿ ಬೆಸ್ಟ್ ಚಿರಾಗ್. ನನ್ ವಿಶಸ್ನ ಅವಶ್ಯಕತೆ ಇದೆ ನಿನ್ಗೆ. ವಿಶ್ ಯು ದ ಸೇಮ್. ಎಲ್ಲ ಮಕ್ಕಳು ಸಾಲಾಗಿ ನಿಂತ್ಕೊಳ್ಳಿ. ಆನ್ ಯೋರ್ ಮಾರ್ಕ್ಸ್, ಗೆಟ್ ಸೆಟ್, ಗೋ. ರೇಸ್ ಶುರುವಾಗ್ಬಿಡ್ತು ಮತ್ತೆ ಎಲ್ಲಾ ಮಕ್ಕಳು ಓಡ್ತಾ ಇದ್ರು. ಕೆಲವೇ ನಿಮಿಷದಲ್ಲಿ ಚಿರಾಗ್ ಮತ್ತೆ ಅರ್ನವ್ ಬೇರೆ ಮಕ್ಕಳನ್ನ ಹಿಂದೆ ಬಿಟ್ಬಿಟ್ರು. ಅರ್ನಬ್ 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 ಚಿರಾಗ್ ಚಿರಾಗ್ ಚಿರಾಗ್. ಸ್ವಲ್ಪ ಸಮಯದ ನಂತರ ಅರ್ನವ್ ಚಿರಾಗ್ಗಿಂತ ಮುಂದೆ ಇದ್ದ. ಫಿನಿಶ್ ಲೈನ್ ಹತ್ರದಲ್ಲಿತ್ತು ಮತ್ತೆ ಈಗ ಚಿರಾಗ್ ಜೋರಾದ ಸ್ಪ್ರಿಂಟ್ ಮಾಡ್ದ. ಅರ್ನವ್ ಹಿಂದೆ ಉಳಿದ್ ಬಿಟ್ಟಿದ್ದ. ಚಿರಾಗ್ ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡ್ದ ಮತ್ತೆ ಎಲ್ಲರೂ ಚಿರಾಗ್ ಹೆಸರನ್ನ ಕಿರ್ಚೋಕ್ ಶುರು ಮಾಡಿದ್ರು. ಚಿರಾಗ್ 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 ಚಿರಾಗ್. ಮತ್ತೆ ಅಲ್ಲಿ ಅರ್ನವ್ ನಿರಾಶನಾಗ್ಬಿಟ್ಟ. ಪ್ರಿನ್ಸಿಪಲ್ ಚಿರಾಗ್ಗೆ ಫಸ್ಟ್ ಪ್ರೈಸ್ ನ ಟ್ರಾಫಿ ಕೊಟ್ರು ಮತ್ತೆ ಅರ್ನವ್ಗೆ ಸೆಕೆಂಡ್ ಪ್ರೈಸ್ ಟ್ರಾಫಿ. ಅವಾರ್ಡ್ ಸೆರೆಮನಿ ನಂತರ ಅರ್ನವ್ನ ತಾಯಿ ಚಿರಾಗ್ ಹತ್ರ ಬಂದ್ರು. Congratulations, Chirag. You better deserved it. Good work. ಥ್ಯಾಂಕ್ ಯು ಆಂಟಿ. ಅರ್ನವ್ ಇದನ್ನ ನೋಡಿ ಅಳೋಕ್ ಶುರು ಮಾಡ್ದ. ಅರ್ನವ್ಗೆ ತನ್ನ ತಪ್ಪು ಗೊತ್ತಾಗ್ಬಿಡ್ತು. ಇದಕ್ಕೆ ಹೇಳೋದು ಟ್ಯಾಲೆಂಟ್ ವಿತೌಟ್ ಹಾರ್ಡ್ ವರ್ಕ್ ಇಸ್ ಯೂಸ್ಲೆಸ್. ಅಂದ್ರೆ ಕಷ್ಟ ಪಡ್ದೇನೆ ಬರೀ ಟ್ಯಾಲೆಂಟ್ ಇದ್ರೆ ಉಪಯೋಗ ಇಲ್ಲ ಅಂತ.